ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಗುರುವಾರ ಗುರುವಿನ ವಾರ. ಗುರುವಾರದ ಸೇವೆ ಗುರುವಿಗೆ ಮೀಸಲು. ಈ ದಿನದ ಸೇವೆ, ಉಪಾಯ, ಆರಾಧನೆ ಗುರುಬಲವನ್ನು ಸ್ಟ್ರಾಂಗ್ ಮಾಡುತ್ತೆ. ಗುರುಬಲ ಸ್ಟ್ರಾಂಗ್ ಆದರೆ ನಮ್ಮ ಜೀವನದ ಗೆಲುವು ನಿಶ್ಚಿತ. ಇವತ್ತು ಗುರುವಾರದ ದಿವಸ ಯಾವ ಉಪಾಯಗಳನ್ನು ಮಾಡಬೇಕು, ಯಾವ ಸೇವೆಗಳನ್ನು ಮಾಡಬೇಕು ಅನ್ನುವ ಮಹತ್ವದ ಮಾಹಿತಿಯನ್ನು ತಿಳಿಯೋಣ. ಗುರುವಾರ ತಪ್ಪದೆ ಹಳದಿಯ ಉಪಯೋಗವನ್ನು ಆದಷ್ಟು ಹೆಚ್ಚು ಮಾಡಬೇಕು. ನಾವು ಕೂಡ ಹಳದಿ ಬಣ್ಣದ ವಸ್ತ್ರವನ್ನು ಪರಿಧಾನ ಮಾಡಬೇಕು. ಅಂಗಳಿಗೆ ಹಳದಿಯ ನೀರನ್ನು ಸಿಂಪಡಿಸಬೇಕು. ಹೊಸ್ತಿಲಿಗೆ ಹಳದಿಯ ಲೇಪನವನ್ನು ಮಾಡಬೇಕು. ಇವುಗಳಿಂದ ಲಕ್ಷ್ಮೀ ಮಾತೆ ನಮ್ಮ ಮನೆ ಕಡೆಗೆ ಆಕರ್ಷಿತಳಾಗ್ತಾಳೆ. ತುಳಸಿ ಮಾತೆಯ ಪೂಜೆಯನ್ನು ತಪ್ಪದೇ ಮಾಡಬೇಕು. ಹಸಿ ಹಾಲಿಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ತುಳಸಿ ಮಾತೆಗೆ ಅಭಿಷೇಕವನ್ನು ಮಾಡಬೇಕು. ಅಂದರೆ 1-2 ಚಮಚದಷ್ಟು ಹಳದಿ ಹಾಲನ್ನು ತುಳಸಿಯ ಬೇರಿಗೆ ಹಾಕಬೇಕು. ಬಾಗಿಲಿನ ಮೇಲೆ ಹಳದಿಯಿಂದ ಸ್ವಸ್ತಿಕನ್ನು ತೆಗೆಯಬೇಕು. ನಿಮ್ಮ ಗುರುವಿನ ಮೂರ್ತಿ ಇದ್ದರೆ ಅದಕ್ಕೆ ಅಭಿಷೇಕವನ್ನು ಮಾಡಬೇಕು. ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಅಥವಾ ದತ್ತಾತ್ರೇಯರ ಮೂರ್ತಿ ಇರೋರು ಪುರುಷ ಸೂಕ್ತವನ್ನು ಪ್ಲೇ ಮಾಡಿ ಅಭಿಷೇಕವನ್ನು ಮಾಡಬೇಕು ಅಥವಾ ಪವನ ಸೂಕ್ತವನ್ನು ಪಠಿಸಬೇಕು. ಗುರುವಾರದ ದಿನ ಶ್ರೀ ವಿಷ್ಣು ದೇವರ ಆರಾಧನೆಗೂ ವಿಶೇಷವಾದ ದಿನ. ವಿಷ್ಣು ದೇವರ ಪೂಜೆ ಈ ದಿವಸ ಮಾಡಿ ಹಳದಿ ಬಣ್ಣದ ನೈವೇದ್ಯವನ್ನು ತೋರಿಸಬೇಕು. ಹಳದಿ ಬಣ್ಣದ ಹೂವನ್ನು ಕೂಡ ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮದ ಪಠನೆ ಅಥವಾ ಶ್ರವಣವನ್ನು ಈ ದಿನ ತಪ್ಪದೇ ಮಾಡಬೇಕು. ತುಳಸಿ ಮಾತೆಗೆ ದೀಪವನ್ನು ಬೆಳಗಿಸಿ 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪಠಿಸಬೇಕು. ಸ್ವಾಮಿ ಸೇವೆ ಮಾಡೋರು ನಾಳೆ ತಪ್ಪದೆ ಶ್ರೀ ಸ್ವಾಮಿ ಚರಿತ್ರ ಸಾರಾಮೃತದ ಪಠನೆಯನ್ನು ಮಾಡಬೇಕು. ಗುರುವಾರದ ದಿನ ಮನೆಯಲ್ಲಿ ಹೆಚ್ಚಿನ ಧೂಳು, ಕಸ, ಟೈಲ್ಸ್ ಒರೆಸೋದು ಇದನ್ನೆಲ್ಲ ಮಾಡಕೂಡ್ದು. ಇದರಿಂದ ಗುರುಬಲ ವೀಕ್ ಆಗುತ್ತೆ. ಆದಷ್ಟು ಗುರುವಾರದ ದಿನ ಗುರುವಿನ ಶ್ರೀ ವಿಷ್ಣುವಿನ ಆರಾಧನೆಯನ್ನು ಮಾಡಲೇಬೇಕು. ಗುರುವಿನ ಆಶೀರ್ವಾದ ನಿಮಗೆಲ್ಲರಿಗೂ ಲಭಿಸಲಿ. ನಿಮ್ಮ ಗುರುಬಲ ಕೂಡ ಸ್ಟ್ರಾಂಗ್ ಆಗಲಿ ಅಂತ ಆಶಿಸ್ತೀನಿ. ಶುಭವಾಗಲಿ. ಬೈ. ಟೇಕ್ ಕೇರ್.